ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಲಾ ಆಫ್ ಅಟ್ರಾಕ್ಷನ್ ಮೇಲೆ ನಾನು ಮಾಡಿದ ವಿಡಿಯೋಗಳನ್ನು ನೋಡಿ ಒಬ್ಬ ವ್ಯಕ್ತಿ ನಮ್ಮ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡ್ದ. ಆ ಮೆಸೇಜ್ ಏನಂದರೆ, ಬ್ರೋ ನೀವು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀರಾ, ಸಡನ್ ಆಗಿ ಸಬ್ಕಾನ್ಸಿಯಸ್ ಮೈಂಡ್ ಬಗ್ಗೆ ಹೇಳ್ತೀರಾ ಯಾಕೆ ಬ್ರೋ ಅಂತ ಕೇಳಿದ್ರು. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಾವು ಏನಾದರೂ ಒಂದು ಕೋರಿಕೆಯನ್ನು ಕೋರಿಕೊಂಡು ಅದನ್ನು ದಕ್ಕಿಸಿಕೊಂಡ ನಂತರ ಆ ಹ್ಯಾಪಿನೆಸ್ನ ಫೀಲ್ ಆಗೋದು ನಮ್ಮ ಬಾಡಿನೇ. ನಾವು ಕೋರಿಕೊಂಡ ಕೋರಿಕೆಯನ್ನು ಸಾಧಿಸೋದಕ್ಕೆ ಜೊತೆಯಾಗಿ ನಿಂತ್ಕೊಳ್ಳೋದು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಆಗಿರುತ್ತೆ. ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಯಾವ ವಿಧಾನವಾಗಿ ಆಲೋಚಿಸುತ್ತೋ ಈ ಬಾಡಿ ಅದೇ ವಿಧಾನವಾಗಿ ಪ್ರವರ್ತಿಸುತ್ತೆ. ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಯಾವಾಗ ದುಃಖಗಳ ಬಗ್ಗೆ, ಕಷ್ಟಗಳ ಬಗ್ಗೆ ಆಲೋಚಿಸುತ್ತೋ ಆವಾಗ ಈ ಬಾಡಿ ಕಷ್ಟಪಡುತ್ತೆ. ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಯಾವಾಗ ಆನಂದ, ಹ್ಯಾಪಿನೆಸ್, ಸುಖಗಳ ಬಗ್ಗೆ ಆಲೋಚಿಸಿದ್ರೆ ನಮ್ಮ ಬಾಡಿ ಸುಖ ಪಡುತ್ತೆ. ಆದ್ರಿಂದ ಲಾ ಆಫ್ ಅಟ್ರಾಕ್ಷನ್ಗೆ ಹಾಗೂ ಸಬ್ಕಾನ್ಸಿಯಸ್ ಮೈಂಡ್ಗೆ ತುಂಬಾ ಅವಿನಾಭಾವ ಸಂಬಂಧ ಅನ್ನೋದು ಇದೆ. ಇನ್ನು ನಾನು ಈ ವಿಡಿಯೋದಲ್ಲಿ ಏನು ಹೇಳ್ಬೇಕಂತಿದ್ದೀನಿ ಅಂದ್ರೆ, ಲಾ ಆಫ್ ಅಟ್ರಾಕ್ಷನ್ ಸಿರೀಸ್ ಅಲ್ಲಿ ಭಾಗವಾಗಿ ಒಬ್ಬ ವ್ಯಕ್ತಿ ಏನಾದರೂ ಒಂದು ಕೋರಿಕೆಯನ್ನ ಕೋರಿಕೊಂಡ್ರೆ ಅದನ್ನ ಆದಷ್ಟು ಬೇಗ ದಕ್ಕಿಸಿಕೊಳ್ಬೇಕಂದ್ರೆ ಯಾವ ರೀತಿಯ ಮೈಂಡ್ ಸೆಟ್ನಿಂದ ಇರಬೇಕು ಅಂತ ನೋಡೋಣ. ಒಂದು ಕೋರಿಕೆಯನ್ನ ಕೋರಿಕೊಂಡ ನಂತರ ಅದಕ್ಕೋಸ್ಕರ ತುಂಬಾ ಪ್ರಣಾಳಿಕೆಗಳನ್ನ ಹಾಕ್ತೀರಾ, ಅದರ ಬಗ್ಗೆ ಅದೆಷ್ಟೋ ವ್ಯೂಹಗಳನ್ನ ರಚನೆ ಮಾಡ್ತೀರಾ, ತುಂಬಾ ಕಷ್ಟಪಡ್ತೀರಾ, ಬೆವರು ಹರಿಸ್ತೀರಾ, ಆ ಕೋರಿಕೆಯನ್ನ ಸಾಧಿಸ್ತೀರಾ. ಈ ಸಾಧಿಸುವ ಪ್ರಾಸೆಸ್ ಅಲ್ಲಿ ಸಾಧಿಸುವವರೆಗೂ ಆ ವ್ಯಕ್ತಿ ಎಲ್ಲಿಯೂ ಕೂಡ ಹ್ಯಾಪಿನೆಸ್ನ ಫೀಲ್ ಆಗಲ್ಲ. ಇಲ್ಲಿ ನಾನು ಹೇಳ್ತಿರೋದೇನೆಂದ್ರೆ, ಆ ಸಾಧಿಸುವ ಪ್ರಾಸೆಸ್ ಅಲ್ಲಿ ಹ್ಯಾಪಿಯಾಗಿ ಫೀಲ್ ಆದ್ವಿ ಅಂದ್ರೆ ನಾವು ಕೋರಿಕೊಂಡ ಕೋರಿಕೆ ಅನ್ನೋದು ತುಂಬಾ ಬೇಗನೆ ನೆರವೇರ್ಬಿಡುತ್ತೆ. ಇದು ಯಾರಿಗೂ ಗೊತ್ತಿಲ್ಲದ ಒಂದು ದೊಡ್ಡ ಸೀಕ್ರೆಟ್ ಆಗಿದೆ. ಎಕ್ಸಾಂಪಲ್ ನೋಡೋದಾದ್ರೆ, ಎಲ್ಲರಿಗೂ ಅರ್ಥ ಆಗೋ ವಿಧಾನವಾಗಿ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಇವಾಗ ನಾನಿದ್ದೀನಿ, ನನಗೊಂದು 1 ಕೋಟಿ ಆಸ್ತಿ ಬೇಕು ಅಂತ ತುಂಬಾ ಬಲವಾಗಿ ಕೋರಿಕೊಂಡೆ. ದಿನಾಲೂ ಸ್ವಲ್ಪ ಹೊತ್ತು ವಿಜುವಲೈಸೇಷನ್ ಮಾಡಿದ್ವಂದ್ರೆ ನಮಗೆ ಗೊತ್ತಿಲ್ಲದೇನೆ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅನ್ನೋದು ಹ್ಯಾಪಿಯಾಗಿ ಫೀಲ್ ಆಗುತ್ತೆ. ಯಾಕಂದ್ರೆ ಇವಾಗ ವಿಜುವಲೈಸೇಷನ್ ಅಲ್ಲಿ ಏನ್ ಮಾಡ್ತೀವಿ, ನನಗೆ 1 ಕೋಟಿ ಬಂದ ನಂತರ ನಾನು ಹೀಗಿರ್ತೀನಿ ಅಂತ ಆ ಪಿಕ್ಚರ್ನ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಕಳಿಸ್ಬೇಕು. ಇದೇ ವಿಧಾನವಾಗಿ ಒಂದು 90 ಡೇಸ್ ಮಾಡಿದ್ವಂದ್ರೆ 90 ಡೇಸ್ ನಾವು ಹ್ಯಾಪಿಯಾಗಿ ಫೀಲ್ ಆದ್ವಿ ಅಂದ್ರೆ ಕೋರಿಕೊಂಡ ಕೋರಿಕೆ ಅನ್ನೋದು ತುಂಬಾ ಬೇಗ ನಡೆಯೋ ಚಾನ್ಸಸ್ ಇರುತ್ತೆ. ಇವಾಗ ತುಂಬಾ ಜನ ಇರ್ತಾರೆ, ದೊಡ್ಡ ದೊಡ್ಡ ಗುರಿನೇ ಇಟ್ಕೊಂಡಿರ್ತಾರೆ. ನಿಮಗೆ 90 ಡೇಸ್ ಆದ ನಂತರ 2-3 ಇಯರ್ಸ್ ಆದ ನಂತರವೂ ಕೂಡ ಆ ಕೋರಿಕೆ ಅನ್ನೋದು ನೆರವೇರಿರಲ್ಲ. ಇದು ತುಂಬಾ ಒಳ್ಳೆಯ ಪಾಯಿಂಟ್ ಆಗಿರುತ್ತೆ. ಸ್ವಲ್ಪ ಕಾನ್ಸಂಟ್ರೇಷನ್ ಇಂದ ಕೇಳಿ. ಯಾರಾದ್ರೂ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಬಂದು ಬೇರೊಬ್ಬ ವ್ಯಕ್ತಿಯ ಬಗ್ಗೆ ಕೆಲವು ವಿಷಯಗಳನ್ನ ಹೇಳ್ತಿರುವಾಗ ನಾವು ತುಂಬಾ ಇಂಟ್ರೆಸ್ಟ್ ಇಂದ ಕೇಳ್ತೀವಿ. ಆ ಕೇಳ್ತಿರುವಷ್ಟು ಸಮಯ ನಾವು ಕೆಲವು ಪಿಕ್ಚರ್ ರೂಪದಲ್ಲಿ ಊಹಿಸಿಕೊಳ್ತೀವಿ. ಅವನು ಅಲ್ಲಿಗೆ ಹೋದ ಅಂತ ಅಂದ್ರೆ ಆ ವ್ಯಕ್ತಿ ಹೋದ ದಾರಿ, ಅವನು ಇದ್ದ ಹಾಗೆ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಒಂದು ಪಿಕ್ಚರ್ನ ನಾವು ಕಳಿಸ್ತಿದೀವಿ. ಇದೇ ವಿಧಾನವಾಗಿ ಆ ವ್ಯಕ್ತಿ ಹೇಳ್ತಿರುವಷ್ಟು ಸಮಯ ನಾವು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಪಿಕ್ಚರ್ನ ಕಳಿಸ್ತಾನೆ ಇರ್ತೀವಿ. ಕಳಿಸ್ತಿರುವಾಗ ನಾವು ಕೋರಿಕೊಂಡ ಗುರಿ ಏನಿದೆಯೋ ಆ ಗುರಿಯ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಿದೀವಾ, ಇಲ್ಲಾಂದ್ರೆ ಆ ರೀತಿಯ ವಿಷಯಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಿದೀವಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದನ್ನ ನಾವು ಜಾಸ್ತಿ ಫೋಕಸ್ ಮಾಡ್ತಿರ್ತೀವೋ ಅದು ಆದಷ್ಟು ಬೇಗ ನೆರವೇರುತ್ತೆ. ನಮಗೆ ಯಾರು ಯಾವ ವಿಷಯವನ್ನ ಹೇಳ್ತಿದ್ರು ಕೂಡ ಅದನ್ನು ಮಾತಿನ ರೂಪದಲ್ಲಿ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ತಗೊಳ್ಳೋದಿಲ್ಲ. ನಿರಂತರವಾಗಿ ಅದನ್ನ ಒಂದು ಪಿಕ್ಚರ್ ರೂಪದಲ್ಲಿ ಬದಲಾಯಿಸಿ ತಗೊಳ್ತಿರುತ್ತೆ. ಆದ್ರಿಂದ ಈ ರೀತಿಯ ರೂಮರ್ಸ್ ಆಗಬಹುದು, ಏನಾದ್ರೂ ಕೆಲಸಕ್ಕೆ ಬಾರದೇ ಇರೋ ಮಾತುಗಳು ಆಗಿರಬಹುದು, ಇವೆಲ್ಲವನ್ನು ಬಿಟ್ಬಿಡಿ. ಬಿಟ್ಟಾಗ ನಿಮಗೆ ಟೈಮ್ ಸೇವ್ ಆಗುತ್ತೆ. ಆ ಸೇವ್ ಆದ ಟೈಮಲ್ಲಿ ನಿಮ್ಮ ಗುರಿಯ ಮೇಲೆ ನೀವು ಫೋಕಸ್ ಮಾಡಿ. ನೀವು ಫೋಕಸ್ ಮಾಡಿದಷ್ಟು ಸಮಯ ನನಗೆ 1 ಕೋಟಿ ಬಂದ ನಂತರ ನಾನು ಹೀಗಿರ್ತೀನಿ ಹಾಗಿರ್ತೀನಿ ಅಂತ ಆಲೋಚಿಸಿದಾಗೆಲ್ಲ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಕೆಲವು ಪಿಕ್ಚರ್ಸ್ ಹೋಗ್ತಿರ್ತವೆ. ಕೆಲವು ಜನ ಎಷ್ಟು ಫೋಕಸ್ ಮಾಡಿದ್ರು, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಅವರು ಕೋರಿಕೊಂಡಿದ್ದನ್ನ ಸಾಧಿಸೋಕಾಗ್ತಿರೋದಿಲ್ಲ. ಇವರಿಗೆ ಯಾಕೆ ಹಾಗೆ ಆಗ್ತಿರುತ್ತಂದ್ರೆ, ಇವರು ಪೂರ್ವದಲ್ಲಿ ಮಾಡಿದ ಕರ್ಮದ ಫಲಗಳನ್ನ ಇವಾಗ ಅನುಭವಿಸಲೇಬೇಕಾಗಿರೋದ್ರಿಂದ ಇವರು ಕಷ್ಟಗಳ ಪಾಲಾಗ್ತಿರ್ತಾರೆ. ಈ ಕರ್ಮ ಫಲಿತವನ್ನು ಯಾವಾಗ ಅನುಭವಿಸ್ತಾನೋ ಅದಾದ ನಂತರ ಕರ್ಮ ವಿಮುಕ್ತಿಯಾಗುತ್ತೆ. ಈ ಕರ್ಮ ವಿಮುಕ್ತಿ ಆದ ನಂತರವೇ ಇವನು ಕೋರಿಕೊಂಡ ಕೋರಿಕೆ ಅನ್ನೋದು ತೀರಿಸ್ಕೋಬಹುದು. ಅಲ್ಲಿವರೆಗೂ ಕೋರಿಕೆ ಅನ್ನೋದು ಕೋರಿಕೆಯಾಗೆ ಉಳಿದು ಬಿಡುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ, ಕರ್ಮ ಸಿದ್ಧಾಂತದ ಬಗ್ಗೆ ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇದೊಂದು ಸಣ್ಣ ಎಕ್ಸಾಂಪಲ್ಲೇ, ಆದ್ರೆ ಇದರಲ್ಲಿ ಒಂದು ತುಂಬಾ ಡೀಪ್ ಆಗಿರುವಂತಹ ಮೆಸೇಜ್ ಇದೆ. ಮಹಾಭಾರತದ ಬಗ್ಗೆ ಎಲ್ರಿಗೂ ಗೊತ್ತು, ಅದರಲ್ಲಿ ಕುರುಕ್ಷೇತ್ರ ಯುದ್ಧದ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತು. ಆ ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನು ಅಧರ್ಮದ ಕಡೆ ಇದ್ರೂ ಕೂಡ
ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಮಾಡಿದ ಕರ್ಣನು ಅವನ ಜೊತೆ ಕೈ ಜೋಡಿಸಿದ್ರಿಂದ ರಣರಂಗದಲ್ಲಿ ಅಧರ್ಮವಾಗಿ ಸಾಯ್ತಾನೆ. ಇಲ್ಲಿ ಸಮಾಜದಲ್ಲೂ ಕೂಡ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ದ್ವೇಷಿಸ್ತಿದ್ದಾನಂದ್ರೆ ದ್ವೇಷಿಸುವವನ ಫ್ರೆಂಡ್ಸ್ ಕೂಡ ಆ ವ್ಯಕ್ತಿಯನ್ನ ದ್ವೇಷಿಸ್ತಿರ್ತಾರೆ. ಅವರು ಇವನಿಗೆ ಏನು ಮಾಡಿರಲ್ಲ, ಆ ದ್ವೇಷಿಸುವ ವ್ಯಕ್ತಿ ಕೂಡ ಅವನು ಬೆಳಿತಿರೋದನ್ನ ನೋಡಿ ಉರ್ಕೋತಿರ್ತಾನೆ. ಅದನ್ನು ನೋಡಿ ಇವನ ಜೊತೆ ಸುತ್ತೋರೆಲ್ಲ ಅವನನ್ನ ದ್ವೇಷಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೊಂದು ಕರ್ಮ ಫಲಿತ ಅನುಭವಿಸೋಕೆ ದಾರಿಯಾಗುತ್ತೆ. ಈ ರೀತಿಯ ಮೈಂಡ್ ಸೆಟ್ ಇರೋರು ಅವರು ಕೋರಿಕೊಂಡ ಕೋರಿಕೆಗಳು ಯಾವತ್ತೂ ನಡೆಯೋದಿಲ್ಲ. ನಾವು ನಮ್ಮ ಅಂತರಂಗದಲ್ಲಾಗ್ಲಿ ಬಾಹ್ಯವಾಗಿ ಆಗ್ಲಿ ಯಾವಾಗ ಹ್ಯಾಪಿಯಾಗಿ ಇರ್ತೀವೋ ಆವಾಗಲೇ ನಾವು ಕೋರಿಕೊಂಡ ಕೋರಿಕೆಗಳು ನೆರವೇರ್ತವೆ. ಇದರ ಜೊತೆ ಕರ್ಮ ಸಿದ್ಧಾಂತ ಅನ್ನೋದು ಕೂಡ ಒಂದು ಇರುತ್ತೆ. ಆದ್ರಿಂದ ಯಾರಿಗೂ ಹಾನಿ ಮಾಡದೆ ನಮ್ಮ ಗುರಿಯ ಮೇಲೆ ನಾವು ದೃಷ್ಟಿಯನ್ನ ಇಟ್ರೆ ಅದಕ್ಕೋಸ್ಕರ ನಿರಂತರ ತಪ್ಪಿಸ್ತಾ ಇದ್ರೆ ನಾವು ಕೋರಿಕೊಂಡ ಕೋರಿಕೆಗಳನ್ನ ತುಂಬಾ ಬೇಗನೆ ನೆರವೇರ್ತವೆ. ಸೊ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.